ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಹೊಸಪೇಟೆ ಜಿಲ್ಲೆಯಲ್ಲಿ ನಡೆದ ಮಂಡಲ ಧ್ಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ. ದಾವಣಗೆರೆಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಮಾರುತಿರಾಮ್. ಗಂಗಾವತಿಯ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ಕಂದಗಲ್. ಗೋಕಾಕ್ ತಾಲೂಕಿನ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಹನುಮಂತರಾವ್ ಅವರಿಗೆ ಸಂದ ಆರ್ಯಭಟ ಇಂಟರ್ನ್ಯಾಷನಲ್ ಸೇವಾ ಪ್ರಶಸ್ತಿಯ ಗೌರವ. ಈಗ ವಿವರಗಳ ಕಡೆಗೆ. ಹೊಸಪೇಟೆ ಜಿಲ್ಲೆಯಲ್ಲಿ ನಡೆದ ಮಂಡಲ ಧ್ಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. 48 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಹೊಸಪೇಟೆಯ ಸಾರ್ವಜನಿಕ ಉದ್ಯಾನವನದಲ್ಲಿ ಪ್ರಾರಂಭ ಮಾಡಲಾಗಿತ್ತು. 48 ದಿನಗಳು ಯಶಸ್ವಿಯಾಗಿ ನಡೆದು ಕೊನೆಯ ದಿನ ಬಳ್ಳಾರಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಗೀತಾ ಯಾದವ್ ಅವರು ಈ ಸಮಾರೋಪ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಆನಾಪಾನಸತಿ ಧ್ಯಾನದ ಮಾಹಿತಿ ಮತ್ತು ಲಾಭಗಳ ಬಗ್ಗೆ ತಿಳಿಸುವುದರ ಜೊತೆಗೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಸುಮಾರು 85 ಜನ ಭಾಗವಹಿಸಿದ್ದು, ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮೀನಾ ಕಾಕುಬಾಳ್, ಪವಿತ್ರ ಮಂಜುನಾಥ್, ರಾಜಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಹಲವಾರು ಪಿರಮಿಡ್ ಮಾಸ್ಟರುಗಳ ಸಹಾಯ ಮತ್ತು ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಮಾರುತಿರಾಮ್ ಅವರು ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಮೇ 15ರ ಸಂಜೆ ಮುಳಬಾಗಿಲು ಪಟ್ಟಣದ ಮಹಾಲಕ್ಷ್ಮಿ ದೇವಸ್ಥಾನದ ಉದ್ಯಾನವನದಲ್ಲಿ ಸಾರ್ವಜನಿಕರಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಕೊಡಲಾಯಿತು ಮತ್ತು ಮೇ 17ರಂದು ಮುಳಬಾಗಿಲು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆನಾಪಾನಸತಿ ಧ್ಯಾನದ ಪ್ರಯೋಜನಗಳನ್ನು ವಿವರಿಸುವ ಸತ್ಸಂಗ ಮತ್ತು ಧ್ಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಮಾರುತಿರಾಮ್ ಅವರು ಭಾಗವಹಿಸಿ ಧ್ಯಾನವು ಆರೋಗ್ಯಕರ ಮತ್ತು ಮಾನಸಿಕ ಶಾಂತಿಯ ಜೀವನವನ್ನು ನಡೆಸಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿವರಿಸಿ ಧ್ಯಾನ ಸಾಧನೆಯ ಪ್ರಯೋಜನಗಳ ಬಗ್ಗೆ ತಿಳಿಸಲಾಯಿತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರು ಗಂಗಾವತಿಯ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಗಂಗಾವತಿಯ ಕಲ್ಮಠ ಮಹಿಳಾ ಪದವಿ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳಿಗೆ ಧ್ಯಾನ ಮಾಡುವ ವಿಧಾನದ ಮಹತ್ವ ಲಾಭಗಳನ್ನು ತಿಳಿಸಿ ಧ್ಯಾನ ಮಾಡಿಸಲಾಯಿತು ಮತ್ತು ಸಸ್ಯಾಹಾರದ ಮಹತ್ವವನ್ನು ಸಹ ತಿಳಿಸಲಾಯಿತು. ಧ್ಯಾನ ಎಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ, ಚಿಂತನೆಗಳನ್ನು ಶಾಂತಗೊಳಿಸುವ ಮತ್ತು ಆತ್ಮ ಪರಿಚಯವನ್ನು ಸಾಧಿಸುವ ಸಾಧನೆಯಾಗಿದೆ ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಧ್ಯಾನ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅವರು ತಿಳಿಸಿದರು. ಮೇ 10ರಂದು ಗೋಕಾಕ್ ತಾಲೂಕಿನ ಕಲ್ಲೋಳಿಯಲ್ಲಿ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. 2024ರಲ್ಲಿ ಮಲ್ಲಪ್ಪ ಕಂಕಣವಾಡಿ ದಂಪತಿಗಳಿಂದ ನಿರ್ಮಿಸಲ್ಪಟ್ಟ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೂರಾರು ಧ್ಯಾನ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ. ಕಲ್ಲೋಳಿ, ಬಗರನಾಳ, ಕೊಡ್ಲಿವಾಡ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಲ್ಲಿ ಧ್ಯಾನ ಸತ್ಸಂಗ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅನೇಕ ಜನರು ಪ್ರತಿದಿನ ಧ್ಯಾನ ಮಾಡುತ್ತಾ ಧ್ಯಾನಿಗಳಾಗಿ, ಸಸ್ಯಾಹಾರಿಗಳಾಗಿ ಮತ್ತು ಮಾಸ್ಟರುಗಳಾಗಿ ಪರಿವರ್ತನೆಗೊಂಡು ಆನಂದದಿಂದ ಜೀವಿಸುತ್ತಿದ್ದಾರೆ. ಇಂತಹ ಅದ್ಭುತ ಪಿರಮಿಡ್ ಧ್ಯಾನ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಕಂಕನವಾಡಿ ದಂಪತಿಗಳ ಇಂತಹ ನಿಸ್ವಾರ್ಥ ಸೇವೆಯು ಎಲ್ಲರಿಗೂ ಮಾದರಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಮಲ್ಲಪ್ಪ ಕಂಕನವಾಡಿ ದಂಪತಿಗಳು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಹನುಮಂತರಾವ್ ಅವರ ಧ್ಯಾನ ಪ್ರಚಾರ ಸೇವೆಯನ್ನು ಗುರುತಿಸಿ ಆರ್ಯಭಟ ಇಂಟರ್ನ್ಯಾಷನಲ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಹನುಮಂತರಾವ್ ಅವರು ಸಾಕಷ್ಟು ಧ್ಯಾನ ಪ್ರಚಾರ, ಸಸ್ಯಾಹಾರ ಜಾಥಾಗಳಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಬಳ್ಳಾರಿ ಮತ್ತು ಹಲವಾರು ಜೈಲುಗಳಲ್ಲಿ ನಡೆಯುತ್ತಿರುವ ಧ್ಯಾನ ಪ್ರಚಾರ ಕಾರ್ಯದಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಜೈಲಿನಲ್ಲಿರುವ ಖೈದಿಗಳು ಧ್ಯಾನಾಭ್ಯಾಸದಿಂದ ಪರಿವರ್ತನೆಗೊಂಡು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ.
ಜೈಲು ಸಿಬ್ಬಂದಿ ಸಹ ಧ್ಯಾನಿಗಳಾಗಿ ರೂಪುಗೊಂಡಿದ್ದಾರೆ. ಇಂತಹ ಉಪಯುಕ್ತ ಧ್ಯಾನ ಪ್ರಚಾರ ಸೇವೆಯು ಸಮಾಜಕ್ಕೆ ಅತ್ಯಂತ ಅಗತ್ಯವಿದೆ. ಇಂತಹ ಉತ್ತಮ ಕಾರ್ಯದಲ್ಲಿ ನಿರತರಾಗಿರುವ ಶ್ರೀ ಹನುಮಂತರಾವ್ ರವರ ಧ್ಯಾನ ಸೇವೆಯನ್ನು ಗಮನಿಸಿ ಆರ್ಯಭಟ ಇಂಟರ್ನ್ಯಾಷನಲ್ ಸೇವಾ ಪ್ರಶಸ್ತಿ ಅವರಿಗೆ ನೀಡಲಾಗಿದೆ. ಮೇ 22ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕರ್ನಾಟಕದ ಎಲ್ಲ ಧ್ಯಾನಿಗಳು ಮತ್ತು ಪಿರಮಿಡ್ ಮಾಸ್ಟರುಗಳ ಪರವಾಗಿ ಪರಿಮಳ ಮಾಸ್ಟರ್ ಹನುಮಂತರಾವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ನನ್ನ ಹೆಸರು ಹನುಮಂತರಾವ್, ನಮ್ಮದು ಬಳ್ಳಾರಿ. ನಾನು ಪಿರಮಿಡ್ ಸೊಸೈಟಿ ಇಂದ ಬಂದಿದ್ದೀನಿ. ಸೊ ಇವತ್ತು ಎಲ್ಲರಿಗೆ ಎಲ್ಲಿ ನೋಡಿದ್ರು ಕೂಡ ಬರೀ ಟೆನ್ಷನ್ಸ್ ಇದೆ. ಎಲ್ಲರಿಗೆ ರೋಗಗಳು, ಚಿಂತೆಗಳು, ನಾಳೆ ಎನ್ನುವ ಚಿಂತೆ. ಅದಕ್ಕೆ ನಾವು ಧ್ಯಾನ ₹1 ಯಾವುದೇ ಫೀಸ್ ಇಲ್ದಂಗೆ ಲಕ್ಷಾಂತರ ಜನ ಇವತ್ತು ಧ್ಯಾನ ಮಾಡಬೇಕು. ತಲೆನೋವಿಂದ ಕ್ಯಾನ್ಸರ್ವರೆಗೆ ಗುಣ ಆಗಿದೆ. ಸೊ ದೇಶ ವಿದೇಶಗಳಲ್ಲಿ ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರು ಕೋಟಿಗಟ್ಟಲೆ ಕಿಲೋಮೀಟರ್ ಈ ಧ್ಯಾನವನ್ನು ಹಂಚಿ, ಅದೇ ಥರ ಅದರಲ್ಲಿ ನಾನು ಒಬ್ಬ, ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ. ಈ ಧ್ಯಾನ ಸಿಕ್ಕಿ ನಾನು ಇವತ್ತು ಆರೋಗ್ಯವಾಗಿ ನಿಂತು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ಆರ್ಯಭಟ್ ಈ ಒಂದು ಏನು ನನಗೆ ಅವಾರ್ಡ್ ಸಿಕ್ಕಿದೆ, ಇದು ನನ್ನ ಗುರುಗಳಿಗೆ ಪಾದಗಳಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.